ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನಿರಪೇಕ್ಷ ವೆಚ್ಚದ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ, ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಅಂತೇಳಿ, ಇದು ಕೆಲವೊಂದು ವಿಶ್ವವಿದ್ಯಾಲಯಗಳಿಗೆ BA ಥರ್ಡ್ ಸೆಮಿಗೆ ಬರ್ತದೆ. ಇನ್ನು ಕೆಲವೊಂದು ವಿಶ್ವವಿದ್ಯಾಲಯಗಳಿಗೆ NEP 6 ಸೆಮಿಗೆ ಬರುವಂತ ಅತಿ ಪ್ರಮುಖವಾದಂತ ಟಾಪಿಕ್ ಆಗಿದ್ದು, ಈ ಒಂದು ಟಾಪಿಕ್ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನ ಹಂಚಿಕೊಳ್ಳೋಣ. ಈ ನಿರಪೇಕ್ಷ ವೆಚ್ಚದ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಏನಿದೆಯಲ್ಲ, ಈ ಒಂದು ಸಿದ್ಧಾಂತವನ್ನ ಅರ್ಥಶಾಸ್ತ್ರದ ಪಿತಾಮಹರಾದಂತಹ ಆಡಮ್ ಸ್ಮಿತ್ ರವರು 1776ನೇ ಇಸ್ವಿ ಒಳಗ ವೆಲ್ತ್ ಆಫ್ ನೇಷನ್ಸ್ ಅಂತೇಳಿ ಎಂಬ ಗ್ರಂಥದಲ್ಲಿ ಈ ನಿರಪೇಕ್ಷ ವೆಚ್ಚದ ಸಿದ್ಧಾಂತವನ್ನ ಪ್ರತಿಪಾದಿಸುವಂತ ಕೆಲಸವನ್ನ ಅಥವಾ ವಿವರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಈ ಒಂದು ಸಿದ್ಧಾಂತದ ಅನ್ವಯ ಬೇರೆ ದೇಶಗಳಿಗಿಂತ ಕಡಿಮೆ ಉತ್ಪಾದನಾ ವೆಚ್ಚದಲ್ಲಿ ಒಂದು ವಸ್ತುವನ್ನ ಉತ್ಪಾದಿಸಲು ಸಾಮರ್ಥ್ಯ ಹೊಂದಿರುವಂತಹ ಒಂದು ದೇಶಕ್ಕೆ ಆ ವಸ್ತುವಿನಲ್ಲಿ ನಿರಪೇಕ್ಷ ಮೇಲುಗೈ ಅಥವಾ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಇದೆ ಅಂತೇಳಿ ಈ ಸಿದ್ಧಾಂತವು ನಮಗೆ ತಿಳಿಸಿ ಕೊಟ್ಟದ. ಅಂದ್ರೆ ಎರಡು ದೇಶಗಳು ವ್ಯಾಪಾರದಲ್ಲಿ ಪಾಲ್ಗೊಂಡಾಗ ಒಂದು ದೇಶವು ಇನ್ನೊಂದು ದೇಶಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಆ ವಸ್ತುವನ್ನ ಉತ್ಪಾದನೆ ಮಾಡುವಂತ ಸಾಮರ್ಥ್ಯ ಇರುತ್ತಲ್ಲ, ಅದಕ್ಕೆ ನಿರಪೇಕ್ಷ ವೆಚ್ಚ ಅಂತೇಳಿ ಪ್ರೊಫೆಸರ್ ಆಡಮ್ ಸ್ಮಿತ್ ಅವರು ಕರೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಆ ದೇಶವು ಆ ವಸ್ತುವಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನ ಸಾಧಿಸುವುದರ ಮೂಲಕ, ಅಂದ್ರೆ ಯಾವ ವಸ್ತುವಿಗೆ ಕಡಿಮೆ ಉತ್ಪಾದನೆ ವೆಚ್ಚ ಆಗತ್ತಲ್ಲ, ಆ ಕಡಿಮೆ ಉತ್ಪಾದನೆ ಆಗುವಂತ ವೆಚ್ಚವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಆ ವಸ್ತುವಿನಲ್ಲಿ ವೈಶಿಷ್ಟ್ಯತೆಯನ್ನ ಸಾಧಿಸುತ್ತದೆ ಎಂಬುದು ಆಡಮ್ ಸ್ಮಿತ್ ರವರ ನಿರಪೇಕ್ಷ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ಒಂದು ಸಾರಾಂಶ ಆಗಿದೆ. ಇಲ್ಲಿ ನೋಡಿ, ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಐತಿ ಇಲ್ಲಿ. ದೇಶಗಳು ತಮ್ಮಲ್ಲಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಬಹುದಾದ ವಸ್ತುಗಳಲ್ಲಿ ಪರಿಣಿತಿಯನ್ನ ಹೊಂದಿ ಇತರೆ ವಸ್ತುಗಳನ್ನ ವ್ಯಾಪಾರದ ಮೂಲಕ ಪಡೆಯುತ್ತಿದ್ದಾರೆ. ಇದರಿಂದ ಎರಡು ದೇಶಗಳು ಲಾಭವನ್ನ ಪಡಿತಾವೆ. ಏನೋ ಏನ್ ದೇಶಗಳು ಬರ್ತವೆ, ಎಕ್ಸಾಂಪಲ್ಗೆ A ಮತ್ತು B ಮತ್ತು ಎರಡು ದೇಶಗಳನ್ನ ನಾವು ತೆಗೆದುಕೊಂಡ್ರೆ, ಈ ಎರಡೂ ದೇಶಗಳು ತಮಗೆ ಯಾವ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಕಡಿಮೆ ವೆಚ್ಚ ಆಗತ್ತಲ್ಲ, ಅಂತ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಸಂಪೂರ್ಣವಾಗಿ ವೈಶಿಷ್ಟ್ಯತೆಯನ್ನ ಸಾಧಿಸುವುದು. ಇನ್ನು ಯಾವ ವಸ್ತುವಿಗೆ ಅಧಿಕ ವೆಚ್ಚ ಆಗತ್ತಲ್ಲ, ಅವುಗಳನ್ನ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕ ಬೇರೆ ದೇಶಗಳಿಂದ ಆಮದನ್ನ ಮಾಡಿಕೊಳ್ಳುವುದರ ಮೂಲಕ ಎರಡೂ ದೇಶಗಳು ಏನ್ ಮಾಡಬಹುದು, ಲಾಭವನ್ನ ಗಳಿಸಬಹುದು ಎಂಬುದು ಸ್ಮಿತ್ನ ಒಂದು ಭಾವನೆ ಆಗಿದೆ. ಹೀಗೆ ತಮಗೆ ಯಾವ ವಸ್ತುವಿನ ಉತ್ಪಾದನೆ ವೆಚ್ಚದಲ್ಲಿ ಕಡಿಮೆ ಆಗತ್ತಲ್ಲ, ಅಂತಹ ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಜಾಗತಿಕ ಮಟ್ಟದಲ್ಲಿ ಉತ್ಪಾದನೆಯನ್ನ ಹೆಚ್ಚಳವನ್ನ ಮಾಡಬಹುದು. ಹಾಗೆ ಆಯಾ ದೇಶಗಳು ತಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಅಥವಾ ಉತ್ತಮವಾಗಿ ಬಳಕೆಯನ್ನ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ದೇಶದ ಆರ್ಥಿಕ ಬೆಳವಣಿಗೆಗೆ ಆಧಾರ ಆಗಬಹುದು ಎಂಬುದನ್ನ ಈ ಸಿದ್ಧಾಂತವು ನಮಗೆ ಸ್ಪಷ್ಟವಾಗಿ ತಿಳಿಸಿ ಕೊಟ್ಟದ. ಹೀಗಾಗಿ ಈ ಸಿದ್ಧಾಂತವನ್ನು ನೀವೇನ್ ತಿಳ್ಕೊಬೇಕಂತಂದ್ರ, ಯಾವ ದೇಶಕ್ಕೆ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡುವಂತ ವಸ್ತು ಇರುತ್ತಲ್ಲ, ಅಂತಹ ವಸ್ತುವನ್ನ ಮಾತ್ರ ಉತ್ಪಾದನೆ ಮಾಡಬೇಕು ಎಂಬುದು ಈ ಸಿದ್ಧಾಂತದ ಪ್ರಮುಖವಾದಂತಹ ಸಾರಾಂಶ ಆಗಿದೆ. ಬನ್ನಿ, ಈ ಸಿದ್ಧಾಂತವು ಕೆಲವೊಂದು ಕಲ್ಪನೆಗಳನ್ನ ಆಧಾರವಾಗಿಟ್ಕೊಂಡು ಈ ಸಿದ್ಧಾಂತವನ್ನ ರಚನೆಯನ್ನ ಮಾಡಲಾಗಿದೆ. ಮೊದಲನೇ ಕಲ್ಪನೆ, ಇಲ್ಲಿ ಎರಡು ದೇಶಗಳು ಮತ್ತು ಎರಡು ವಸ್ತುಗಳನ್ನ ಕಲ್ಪನೆಯನ್ನ ಮಾಡಿಕೊಳ್ಳಲಾಗಿದೆ. ಸೆಕೆಂಡ್ ಒನ್, ವೆಚ್ಚದ ಆಧಾರದ ಮೇಲೆ ವ್ಯಾಪಾರವನ್ನ ಮಾಡಲಾಗ್ತದೆ. ಥರ್ಡ್ ಒನ್, ಕೇವಲ ಒಂದೇ ಒಂದು ಉತ್ಪಾದನಾಂಗವನ್ನ ಬಳಸಿಕೊಳ್ಳಲಾಗಿದೆ. ಆ ಉತ್ಪಾದನಾಂಗ ಶ್ರಮ ಉತ್ಪಾದನಾಂಗ. ಹೀಗಾಗಿ ಈ ಸಿದ್ಧಾಂತವನ್ನ 2x2x1 ಮಾಡೆಲ್ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. 1 ಅಂತಂದ್ರ ಎರಡು ದೇಶಗಳು, ಇನ್ನೊಂದು 2 ಅಂತಂದ್ರ ಎರಡು ವಸ್ತುಗಳು, 1 ಅಂತಂದ್ರ ಒಂದು ಉತ್ಪಾದನಾಂಗ. ಹೀಗಾಗಿ 2x
2x1 ಮಾಡೆಲ್ ಅಂತೇಳಿ ನಾವು ಸ್ಮಿತನ ಸಿದ್ಧಾಂತವನ್ನ ಕರೆಯಲಾಗ್ತದೆ. 4ನೇ ಕಲ್ಪನೆ, ಕಾರ್ಮಿಕರ ಉತ್ಪಾದಕತೆ ದೇಶಗಳ ನಡುವೆ ಭಿನ್ನವಾಗಿ ಕಂಡು ಬರ್ತದೆ ಎಂಬುದು 4ನೇ ಕಲ್ಪನೆ. 5, ಕಾರ್ಮಿಕರ ಚಲನೆ ದೇಶದ ಒಳಗೆ ಮುಕ್ತವಾಗಿ ಚಲನೆಯನ್ನ ಹೊಂದದ ಮತ್ತು ದೇಶಗಳ ನಡುವೆ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಈ ಕಾರ್ಮಿಕರ ಚಲನೆ ಹೊಂದುವುದಿಲ್ಲ ಎಂಬುದು 5ನೇ ಕಲ್ಪನೆ. 6th one, ಇಲ್ಲಿ ಯಾವುದೇ ವ್ಯಾಪಾರದ ಅಡೆತಡೆಗಳು ಕಂಡು ಬರುವುದಿಲ್ಲ, ಮುಕ್ತವಾಗಿ ನಾವೇನ್ ಮಾಡಬಹುದು, ವ್ಯಾಪಾರವನ್ನ ಮಾಡಬಹುದು. 7th one, ಪರಿಪೂರ್ಣವಾದಂತ ಪೈಪೋಟಿ ಇರ್ತದ ಎಂಬುದು 7ನೆಯ ಕಲ್ಪನೆಯಾಗಿದೆ. 8, ಇಲ್ಲಿ ಸಂಪೂರ್ಣವಾದಂತ ಪರಿಣಿತಿಯನ್ನ ನಾವಿಲ್ಲಿ ಪಡೆದುಕೊಂಡು ವಸ್ತುವನ್ನ ಉತ್ಪಾದನೆ ಮಾಡಲಾಗ್ತದೆ. 9, ವಿನಿಮಯ ದರ, ಹಣದುಬ್ಬರ ಮತ್ತು ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ ಎಂಬುದು 9ನೆಯ ಕಲ್ಪನೆ ಆಗಿದೆ. ಇನ್ನು 10, ಉತ್ಪಾದನಾ ವೆಚ್ಚ ಸ್ಥಿರವಾಗಿರುತ್ತದೆ ಎಂಬ ಕಲ್ಪನೆಯನ್ನ ಮಾಡಿಕೊಂಡು ಸ್ಮಿತ್ ಎಮರನ ಈ ಸಿದ್ಧಾಂತವನ್ನ ರಚನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾನೆ. ಈ 10 ಕಲ್ಪನೆಗಳನ್ನ ಆಧಾರವಾಗಿಟ್ಕೊಂಡು ಆಡಮ್ ಸ್ಮಿತ್ ಅವರು ಏನ್ ಮಾಡ್ತಾರೆ, ತಮ್ಮ ನಿರಪೇಕ್ಷ ವೆಚ್ಚದ ಸಿದ್ಧಾಂತವನ್ನ ಪ್ರತಿಪಾದಿಸುವಂತ ಕೆಲಸವನ್ನ ಮಾಡ್ತಾರೆ. ಬನ್ನಿ ಸಿದ್ಧಾಂತವನ್ನ ಸ್ಪಷ್ಟವಾಗಿ ವಿವರಣೆಯನ್ನ ಮಾಡೋಣ. ಒಂದು ಉದಾಹರಣೆ ಮೂಲಕ ಈ ಸಿದ್ಧಾಂತವನ್ನು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಉದಾಹರಣೆ, ಇಲ್ಲಿ ಗೋಧಿ ಮತ್ತು ಬಟ್ಟೆ ಅಂತೇಳಿ 2 ವಸ್ತುವನ್ನ ತೆಗೆದುಕೊಳ್ಳಲಾಗಿದೆ ಮತ್ತು ದೇಶ ಎ ಮತ್ತು ದೇಶ ಬಿ ಅಂತೇಳಿ 2 ದೇಶವನ್ನ ತೆಗೆದುಕೊಳ್ಳಲಾಗಿದೆ. ಏನೋ ದೇಶ ಎ ಮತ್ತು ದೇಶ ಬಿ ಇದು ದೇಶಗಳು. ಆ ದೇಶಗಳು 2 ವಸ್ತುವನ್ನ ಉತ್ಪಾದನೆ ಮಾಡ್ತಾವು. ಒಂದು ಗೋಧಿ, ಇನ್ನೊಂದು ಯಾವುದು ಬಟ್ಟೆಯನ್ನ ಉತ್ಪಾದನೆಯನ್ನ ಮಾಡಲಾಗ್ತದ ಎಂಬ ಕಲ್ಪನೆಯನ್ನ ನಾವಿಲ್ಲಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಎ ದೇಶವು 1 ಯೂನಿಟ್ ಗೋಧಿಯನ್ನ ಉತ್ಪಾದನೆ ಮಾಡಲು 10 ರೂಪಾಯಿ ವೆಚ್ಚ ಆಗ್ತದೆ. ಅದೇ ರೀತಿ ದೇಶ ಎಗೆ ಅದೇ 1 ಯೂನಿಟ್ ಬಟ್ಟೆಯನ್ನ ಉತ್ಪಾದನೆ ಮಾಡಲು 20 ರೂಪಾಯಿ ವೆಚ್ಚ ಆಗ್ತದೆ. ಈಗ ದೇಶ ಬಿಗೆ 1 ಯೂನಿಟ್ ಗೋಧಿಯನ್ನ ಉತ್ಪಾದನೆ ಮಾಡಲು 30 ರೂಪಾಯಿ ವೆಚ್ಚ ಆಗ್ತದೆ. ಅದೇ ರೀತಿ 1 ಯೂನಿಟ್ ಬಟ್ಟೆಯನ್ನ ಉತ್ಪಾದನೆ ಮಾಡಲು ಬಿ ದೇಶಕ್ಕೆ 15 ರೂಪಾಯಿ ವೆಚ್ಚ ಆಗ್ತದೆ. ಇಲ್ಲಿ ನೋಡಿ, ಎ ದೇಶವು ಈ ಗೋಧಿ ಮತ್ತು ಬಟ್ಟೆ ಉತ್ಪಾದನೆ ವೆಚ್ಚವನ್ನ ನಾವು ಗಣನೆಗೆ ತೆಗೆದುಕೊಂಡಾಗ ಎ ದೇಶವು ಕಡಿಮೆ ವೆಚ್ಚದಲ್ಲಿ ಗೋಧಿಯನ್ನ ಉತ್ಪಾದನೆ ಮಾಡ್ತದೆ. ನೋಡ್ರಿ, 1 ಯೂನಿಟ್ ಗೋಧಿಯನ್ನ ಉತ್ಪಾದನೆ ಮಾಡಲು ಎ ದೇಶಕ್ಕೆ 10 ರೂಪಾಯಿ ವೆಚ್ಚ ಆಗ್ತದೆ. ಹೀಗಾಗಿ ಎ ದೇಶವು ಗೋಧಿಯ ಉತ್ಪಾದನೆಯಲ್ಲಿ ನಿರಪೇಕ್ಷವಾಗಿ ಅನುಕೂಲತೆಯನ್ನ ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಬಿ ದೇಶವು ಗೋಧಿಯ ಉತ್ಪಾದನೆಗಿಂತ ಬಟ್ಟೆಯ ಉತ್ಪಾದನೆಯಲ್ಲಿ ಕಡಿಮೆ ವೆಚ್ಚವನ್ನ ಹೊಂದಿದೆ. ಇಲ್ಲಿ ನೋಡ್ರಿ, ಕಡಿಮೆ ವೆಚ್ಚವನ್ನ ಹೊಂದಿದೆ. ಅಂದ್ರ ಬಿ ದೇಶವು ಗೋಧಿ ಉತ್ಪಾದನೆಗೆ ತಗಲುವಂತ ವೆಚ್ಚ 30 ರೂಪಾಯಿ ಆದ್ರೆ ಅದೇ 1 ಯೂನಿಟ್ ಬಟ್ಟೆಯನ್ನ ಉತ್ಪಾದನೆ ಮಾಡಲು 15 ರೂಪಾಯಿ ವೆಚ್ಚ ಆಗುವುದರಿಂದ ಬಿ ದೇಶಕ್ಕೆ ಬಟ್ಟೆ ಉತ್ಪಾದನೆಯಲ್ಲಿ ನಿರಪೇಕ್ಷ ವೆಚ್ಚವನ್ನ ಒಳಗೊಂಡಿರ್ತದ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಎ ದೇಶಕ್ಕೆ ಗೋಧಿಯ ಉತ್ಪಾದನೆಯನ್ನ ಮಾಡುವುದರಲ್ಲಿ ಅತಿ ಹೆಚ್ಚು ಅನುಕೂಲತೆ ಇದೆ. ಇನ್ನು ಬಿ ದೇಶಕ್ಕೆ ಬಟ್ಟೆಯನ್ನ ಉತ್ಪಾದನೆ ಮಾಡುವಲ್ಲಿ ಹೆಚ್ಚಿನ ಅನುಕೂಲತೆಯನ್ನ ಹೊಂದಿವೆ. ಹೀಗಾಗಿ ಎ ದೇಶ ಏನ್ ಮಾಡಬೇಕು, ಗೋಧಿಯನ್ನ ಉತ್ಪಾದನೆ ಮಾಡಬೇಕು. ಬಿ ದೇಶವು ಏನ್ ಮಾಡಬೇಕು, ಬಟ್ಟೆಯನ್ನ ಉತ್ಪಾದನೆಯನ್ನ ಮಾಡಬೇಕು. ಹೀಗೆ ಮಾಡುವುದರಿಂದ ಎ ದೇಶವು ಗೋಧಿಯನ್ನ ಉತ್ಪಾದನೆ ಮಾಡಿ ಬಿ ದೇಶಕ್ಕೆ ರಫ್ತು ಮಾಡ್ತದ. ಅದೇ ಬಿ ದೇಶವು ಬಟ್ಟೆಯನ್ನ ಉತ್ಪಾದನೆ ಮಾಡಿ ಎ ದೇಶಕ್ಕೆ ರಫ್ತು ಮಾಡುವುದರ ಮೂಲಕ 2 ದೇಶಗಳು ಏನ್ ಮಾಡ್ತಾವು, ವ್ಯಾಪಾರದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವು ಏರ್ಪಡುತ್ತದೆ ಎಂಬುದು ಆಡಮ್ ಸ್ಮಿತ್ನ ಒಂದು ಪರಿಕಲ್ಪನೆ ಆಗಿದೆ. ಇಷ್ಟು ಸಿಂಪಲ್ ಆಗಿದೆ. ಸಿಂಪಲ್ ಆಗಿ ತಿಳ್ಕೊಂಡು ಎಕ್ಸಾಮ್ ಒಳಗ ಸ್ಪಷ್ಟವಾಗಿ ಉತ್ತರವನ್ನ ಬರಬೇಕು. ಏನೋ ಎ ದೇಶವು 2 ವಸ್ತುವನ್ನ ನೋಡಿದಾಗ ಎ ದೇಶಕ್ಕೆ ಗೋಧಿ ಉತ್ಪಾದನೆಯಲ್ಲಿ ಕಡಿಮೆ ವೆಚ್ಚ, ಬಿ ದೇಶಕ್ಕೆ ಬಟ್ಟೆ ಉತ್ಪಾದನೆಯಲ್ಲಿ ಕಡಿಮೆ ವೆಚ್ಚ ಆಗ್ತದ. ಹೀಗಾಗಿ ಎ ದೇಶ ಗೋಧಿಯನ್ನ ಉತ್ಪಾದನೆ ಮಾಡುತ್ತದೆ, ಬಿ ದೇಶ ಬಟ್ಟೆಯನ್ನ ಉತ್ಪಾದನೆ ಮಾಡುವುದರ ಮೂಲಕ ಆ ಎ ಮತ್ತು ಬಿ ದೇಶ 2 ಏನ್ ಮಾಡ್ತಾವು, ವ್ಯಾಪಾರದಲ್ಲಿ ಪಾಲ್ಗೊಳ್ಳುತ್ತವೆ ಎಂಬುದು ಸಿದ್ಧಾಂತದ ಒಂದು ಮಾಹಿತಿ ಆಗಿದೆ. ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ವಿವರಣೆ ಐತಿ. ದೇಶ ಎ ಗೋಧಿಯನ್ನ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸುತ್ತದೆ. ಹೀಗಾಗಿ ಎ ದೇಶಕ್ಕೆ ಗೋಧಿಯಲ್ಲಿ ನಿರಪೇಕ್ಷ ಮೇಲುಗೈ ಸಾಧಿಸುತ್ತದೆ.
ಇನ್ನ ದೇಶ ಬಿ ಬಟ್ಟೆಯನ್ನ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸುತ್ತದೆ. ಹೀಗಾಗಿ ಬಿಗೆ ಬಟ್ಟೆಯಲ್ಲಿ ನಿರಪೇಕ್ಷ ಮೇಲುಗೈಯನ್ನ ಸಾಧಿಸುತ್ತದೆ ಎಂಬುದು ಕೆಳಗಡೆ ವಿವರಣೆ ಐತಿ. ಹೀಗಾಗಿ ಎ ದೇಶ ಗೋಧಿಯನ್ನ ಉತ್ಪಾದನೆ ಮಾಡಿ ರಫ್ತು ಮಾಡುತ್ತದೆ ಮತ್ತು ಬಿ ದೇಶ ಬಟ್ಟೆಯನ್ನ ಉತ್ಪಾದನೆ ಮಾಡಿ ರಫ್ತು ಮಾಡುವಂತ ಕೆಲಸವನ್ನ ಮಾಡ್ತದ ಎಂಬುದು ಈ ಪಟ್ಟಿಯ ಮತ್ತು ಈ ಸಿದ್ಧಾಂತದ ಸಾರಾಂಶ ಆಗಿದೆ. ಈಗ ಆ ಹೇಳಿರುವಂತ ಒಂದು ಮಾಹಿತಿಯನ್ನ ಒಂದು ರೇಖಾಚಿತ್ರದ ಮೂಲಕ ನಾವೇಮೋ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸೋಣ. ಇಲ್ಲಿ ನೋಡ್ರಿ, OX ಅಕ್ಷದಲ್ಲಿ ನಾವೇನ್ ಮಾಡಿವಿ, ಗೋಧಿಯ ಉತ್ಪನ್ನವನ್ನ ತೋರಿಸಲಾಗಿದೆ. ಇನ್ನ OY ಅಕ್ಷದಲ್ಲಿ ಬಟ್ಟೆಯ ಉತ್ಪಾದನೆಯನ್ನ ನಾವಿಲ್ಲಿ ತೋರಿಸಲಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಎ ದೇಶಕ್ಕೆ ಗೋಧಿಯ ಉತ್ಪಾದನೆಯಲ್ಲಿ ಕಡಿಮೆ ವೆಚ್ಚ ಇದೆ. ಇಲ್ಲಿ ನೋಡಿ, ಬಿಗಿಂತ ಎ ದೇಶಕ್ಕೆ ಗೋಧಿಯ ಉತ್ಪಾದನೆಯಲ್ಲಿ ಕಡಿಮೆ ವೆಚ್ಚವಾಗುವುದರಿಂದ ಎ ದೇಶ ಏನ್ ಮಾಡಬೇಕು, ಗೋಧಿಯನ್ನ ಉತ್ಪಾದನೆಯನ್ನ ಮಾಡಬೇಕು. ಇನ್ನ ಬಿ ದೇಶಕ್ಕೆ ಎ ದೇಶಕ್ಕೆ ಹೋಲಿಕೆ ಮಾಡಿಕೊಂಡಾಗ ಬಟ್ಟೆ ಉತ್ಪಾದನೆಯಲ್ಲಿ ಕಡಿಮೆ ವೆಚ್ಚ ಇದೆ. ಹೀಗಾಗಿ ಬಿ ದೇಶವು ಬಟ್ಟೆಯನ್ನ ಉತ್ಪಾದನೆಯನ್ನ ಮಾಡುವುದರ ಮೂಲಕ ರಫ್ತು ಮಾಡಲಾಗ್ತದ ಎಂಬುದನ್ನ ಈ ರೇಖಾಚಿತ್ರ ನಮಗೆ ತಿಳಿಸಿ ಕೊಡ್ತದ. ಎ ಎಂಬುದು ಇದು ಎ ದೇಶದ ಉತ್ಪಾದನಾ ಸಾಧ್ಯತೆ ರೇಖೆ, ಬಿ ಎಂಬುದು ಇದು ಬಿ ದೇಶದ ಉತ್ಪಾದನಾ ಸಾಧ್ಯತಾ ರೇಖೆ ಆಗಿದೆ. ಏನ ಇಷ್ಟು ಸಿಂಪಲ್ ಆಗಿರುವಂತ ರೇಖಾಚಿತ್ರದ ಮಾಹಿತಿ ಆಗಿದೆ. ಈ ರೇಖಾಚಿತ್ರದ ಬಗ್ಗೆ ನಿಮ್ಗೆ ಇಲ್ಲಿ ವಿವರಣೆ ಐತಿ. ಈ ವಿವರಣೆಯನ್ನ ನೀವು ಗಮನಿಸಿಕೊಂಡು ಎಕ್ಸಾಮ್ ಒಳಗ ರೇಖಾಚಿತ್ರದ ಕೆಳಗಡೆ ವಿವರಣೆಯನ್ನ ಬರಿಬೇಕಾಗ್ತದ. ಇಷ್ಟು ಸಿದ್ಧಾಂತದ ಸಾರಾಂಶ ಆದ್ಮೇಲೆ ಈ ಸಿದ್ಧಾಂತದ ಟೀಕೆಯನ್ನ ಗಮನಿಸೋಣ, ಅಥವಾ ದೋಷಗಳ ಬಗ್ಗೆ ನಾವು ಎಕ್ಸಾಮ್ ಒಳಗ ಬರಿಬೇಕಾಗ್ತದ. ಮೊದಲನೇ ಟೀಕೆ, ಈ ಸಿದ್ಧಾಂತವು ಕೇವಲ ಎರಡು ದೇಶ ಎರಡು ವಸ್ತುಗಳು ಎಂಬ ಅವಾಸ್ತವಿಕ ಕಲ್ಪನೆಯನ್ನು ಇಟ್ಕೊಂಡು ಈ ಸಿದ್ಧಾಂತವನ್ನ ರಚನೆ ಮಾಡಲಾಗಿದೆ ಎಂಬ ಟೀಕೆಯನ್ನ ಮಾಡಬಹುದು. ಎರಡನೇದು, ಒಂದು ದೇಶ ಎಲ್ಲಾ ವಸ್ತುಗಳನ್ನ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಿದರೆ ಏನಾಗ್ತದ ಎಂಬ ಮಾಹಿತಿಯನ್ನ ಈ ಸಿದ್ಧಾಂತವು ನಮಗೆ ತಿಳಿಸಿ ಕೊಟ್ಟಿಲ್ಲ. ನಂಬರ್ 3, ಕೇವಲ ಇದು ಒಂದೇ ಒಂದು ಉತ್ಪಾದನಾಂಗವನ್ನ ಆಧಾರವಾಗಿಟ್ಕೊಂಡು ಈ ಸಿದ್ಧಾಂತವನ್ನ ರಚನೆಯನ್ನ ಮಾಡಲಾಗಿದೆ. ಹಿಂಗಾಗಿ ಇದನ್ನ ನಾವು ಟೀಕೆಗೆ ಒಳಪಡಿಸಬಹುದು. 4, ಸಾರಿಗೆ ವೆಚ್ಚ ಮತ್ತು ವ್ಯಾಪಾರದ ಅಡೆತಡೆಗಳನ್ನ ಈ ಸಿದ್ಧಾಂತವು ಗಣನೆಗೆ ತೆಗೆದುಕೊಂಡಿಲ್ಲ. 5th one, ವಿನಿಮಯ ದರ ಬದಲಾವಣೆಗೆ ಇಲ್ಲಿ ಅವಕಾಶವನ್ನ ಮಾಡಿ ಕೊಟ್ಟಿಲ್ಲ. 6th one, ಸಂಪೂರ್ಣ ಪರಿಣಿತಿಯನ್ನ ಅತಿಯಾಗಿ ಈ ಸಿದ್ಧಾಂತವು ಬಹಳ ವಿವರಣೆಯನ್ನ ಮಾಡಿ ಕೊಟ್ಟಿದೆ. ಹೀಗಾಗಿ ಇದನ್ನ ಟೀಕೆಗೆ ಒಳಪಡಿಸಬಹುದು. 7, ಈ ಸಿದ್ಧಾಂತವು ಕೇವಲ ಬೇಡಿಕೆಯ ಭಾಗವನ್ನ ಮಾತ್ರ ಅಧ್ಯಯನ ಮಾಡಿಕೊಂಡು ಸಪ್ಲೈ ಪಾತ್ರವನ್ನ ನಿರ್ಲಕ್ಷ್ಯ ಮಾಡುವಂತ ಕೆಲಸವನ್ನ ಮಾಡಿದೆ. 8, ದೇಶಗಳ ಮಧ್ಯೆ ಸಂಪನ್ಮೂಲಗಳ ಗುಣಮಟ್ಟದಲ್ಲಿ ಇರುವಂತಹ ವ್ಯತ್ಯಾಸವನ್ನ ಇದು ನಮಗೆ ತಿಳಿಸಿಕೊಡುವಲ್ಲಿ ವಿಫಲತೆಯನ್ನ ಸಾಧಿಸಿದೆ. 9, ನೈಜ ಜೀವನದ ವ್ಯಾಪಾರದ ಪರಿಸ್ಥಿತಿಗೆ ಇದು ಸೂಕ್ತವಾಗಿ ಕಂಡು ಬರುವುದಿಲ್ಲ ಎಂಬುದಾಗಿ ಈ ನಿರಪೇಕ್ಷ ಅನುಕೂಲತೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತವನ್ನ ನಾವು ಇಷ್ಟು ಟೀಕೆಗೆ ಒಳಪಡಿಸಬಹುದು. ಓಕೆನಾ? ಈ ಟೀಕೆಗಳನ್ನ ಆಧಾರವಾಗಿಟ್ಕೊಂಡು ಮುಂದೆ ಡೇವಿಡ್ ರಿಕಾರ್ಡೋ ಏನ್ ಮಾಡ್ತಾನ, ಸಾಪೇಕ್ಷ ವೆಚ್ಚದ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದ. ಮುಂದಿನ ಅವಧಿ ಒಳಗ ಸಾಪೇಕ್ಷ ವೆಚ್ಚದ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಲಾಗ್ತದ. ಇಷ್ಟು ಸ್ಮಿತನ ನಿರಪೇಕ್ಷ ವೆಚ್ಚದ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಆಗಿದೆ. ನಿಮ್ಮ ಎಕ್ಸಾಮ್ ಒಳಗೆ ಇದ್ರ ಆ ಸಿದ್ಧಾಂತದ ಪೀಠಿಕೆ, ಸಿದ್ಧಾಂತದ ಕಲ್ಪನೆಗಳು ಮತ್ತು ಸಿದ್ಧಾಂತದ ಪಟ್ಟಿ, ಒಂದು ರೇಖಾಚಿತ್ರ, ಅದಕ್ಕೆ ಸಂಬಂಧಪಟ್ಟಂತಹ ವಿವರಣೆ, ಕೊನೆಗೆ ಟೀಕೆಗಳನ್ನ ಬರೆದ್ಮೇಲೆ ಉಪಸಂಹಾರವನ್ನ ಬರೀಬೇಕಾಗ್ತದ. ಇಷ್ಟು ಮಾಡಿದ್ರೆ ನೀವು ಎಕ್ಸಾಮ್ ಒಳಗ 15 ಅಥವಾ 10 ಅಂಕವನ್ನ ಸುಲಭವಾಗಿ ತೆಗೆದುಕೊಳ್ಳಲು ನಿಮಗೆ ಸಹಾಯ ಆಗ್ತದೆ. ಓಕೆನಾ? ಇಲ್ಲಿಯ ತನಕ ತರಗತಿಯನ್ನ ವೀಕ್ಷಣೆ ಮಾಡ್ತಾ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.